ಶಾದಿ ಮಹಲ್ ಕಟ್ಟಡದ ಕಾಮಗಾರಿಗೆ ಸಚಿವ ತಂಗಡಗಿಯವರಿಂದ ಅಡಿಗಲ್ಲು. ಕೊಪ್ಪಳ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ವಕ್ಫ್ ಇಲಾಖೆಯ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಅಂಜುಮನ್ ಶಾದಿ ಮಹಲ್ ಕಟ್ಟಡ ಕಾಮಗಾರಿಗೆ ಶನಿವಾರದಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿಯವರು ಅಡಿಗಲ್ಲು ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ವಕ್ಫ್ ಇಲಾಖೆ ಸಚಿವರಾಗಿದ್ದ ಈಗಿನ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಮಂಜೂರು ಮಾಡಿ ಬಿಡುಗಡೆಗೊಳಿಸಿದ್ದ ಅನುದಾನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭ ದಿನದಂದು ಕಾಮಗಾರಿಗೆ ಚಾಲನೆ ದೊರೆಯಿತು. ಇದೇ ವೇಳೆ ಅಂಜುಮನ್ ಖಿದ್ಮತಿ ಮುಸ್ಲಿಮೀನ್ ಸುನ್ನಿ ಆಡಳಿತ ಮಂಡಳಿ ಏರ್ಪಡಿಸಿದ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿದ ಬಳಿಕ ಸಚಿವ ಶಿವರಾಜ್ ತಂಗಡಗಿಯವರು ಮಾತನಾಡಿ, ಕಾಮಗಾರಿ ಗುಣಮಟ್ಟದಿಂದ ಮಾಡಬೇಕು, ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು. ಅಲ್ಪಸಂಖ್ಯಾತ ಸಮುದಾಯದ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಸಮುದಾಯದ ಮುಖಂಡ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ ಅಮ್ಜದ್ ಪಟೇಲ್ ರವರು ಅತ್ಯಂತ ಕಾಳಜಿ ಮತ್ತು ಮುತುವರ್ಜಿ ವಹಿಸಿ ಕೊಪ್ಪಳ ನಗರ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಅನುದಾನ ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ಪಡೆದುಕೊಳ್ಳುವಲ್ಲಿ ಶ್ರಮಿಸುತ್ತಾ ಬಂದಿದ್ದಾರೆ ಹಾಗೂ ಶಾಸಕ ಕೆ ರಾಘವೇಂದ್ರ ಇಟ್ನಾಳ್ ಅವರು ಕೂಡ ವಿಶೇಷ ಮುತುವರ್ಜಿ ವಹಿಸಿ ಅನುದಾನ ಬಿಡುಗಡೆಗೊಳಿಸುವಲ್ಲಿ ಶ್ರಮಿಸಿದ್ದಾರೆ. ಅವರಿಬ್ಬರ ಕಾರ್ಯಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ವೇದಿಕೆ ಮೇಲೆ ಶಾಸಕ ಕೆ ರಾಘವೇಂದ್ರ ಇಟ್ನಾಳ್, ಸಂಸದ ಕೆ ರಾಜಶೇಖರ್ ಇಟ್ನಾಳ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಮುಸ್ಲಿಂ ಧರ್ಮಗುರು ಮೌಲಾನಾ ಮುಫ್ತಿ ನಜೀರ್ ಅಹಮದ್ ಖಾದ್ರಿ, ತಸ್ಕಿನಿ ಸಮಾಜದ ಹಿರಿಯ ಮುಖಂಡ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ ಅಮ್ಜದ್ ಪಟೇಲ್, ಸಮಾಜದ ಹಿರಿಯ ಮುಖಂಡ ಕೆಎಂ ಸೈಯದ್ ಹಾಗೂ ಅಂಜುಮನ್ ಕಮಿಟಿ ಅಧ್ಯಕ್ಷ ಎಂಡಿ ಆಸಿಫ್ ಕರ್ಕಿಹಳ್ಳಿ ಮತ್ತಿತರರು ಪಾಲ್ಗೊಂಡಿದ್ದರು. ಯಾಕಾಗಿದೆ ಅಂದ್ರೆ ನಮ್ಮ ಜಮೀರ್ ಅಹಮದ್ ಅವರು ಇಲಾಖೆ ಜವಾಬ್ದಾರಿಯನ್ನು ತಗೊಂಡಿರೋದ್ರಿಂದ ನಮ್ಮ ಭಾಗಕ್ಕೆ ಬಹಳಷ್ಟು ಕಾರ್ಯಗಳು ಆಗಿದ್ದಾವೆ. ಅವ್ರಿಗೆ ನಾನು ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ಹಿಂದೆ ಯಾರೂ ಮಾಡಲಾರದಂತ ಕೆಲಸ ಕಾರ್ಯಗಳು ಇವತ್ತು ನನ್ನ ಕ್ಷೇತ್ರಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 10 ಕೋಟಿಗಿಂತ ಹೆಚ್ಚು ಬರೀ ಸಮಾಜಕ್ಕೆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸಮುದಾಯ ಭವನ ಇರ್ಬೋದು, ಮತ್ತು ಮಸೀದಿ ಅಭಿವೃದ್ಧಿ ಇರ್ಬೋದು, ಕಾಲೋನಿ ಅಭಿವೃದ್ಧಿಗಳಿರ್ಬೋದು, ಮತ್ತೆ ಈ ವರ್ಷ ಮತ್ತೆ ಜಾಸ್ತಿ ತಗೊಳ್ಳೋಂಥ ಕೆಲಸವನ್ನ ಮಾಡ್ತೀವಿ. ಒಟ್ಟಾರೆ ಎಲ್ಲ ಸಮುದಾಯವನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂತ ಕೆಲಸ ಏನಾದರೂ ಆಗುತ್ತಾ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಸಾಧ್ಯ ಅನ್ನೋ ಮಾತನ್ನ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಾವ, ನಮ್ಮ ಸಮುದಾಯದ್ದು ನಮ್ಮ ಲೀಡರ್ದು ಸಣ್ಣ ಪುಟ್ಟ ಸಮುದಾಯ, ಆದ್ರೆ ಕೊನೆಗೆ ಇತ್ಯರ್ಥ ಆಗೋದು, ಕೊನೆಗೆ ನಮ್ಮೆಲ್ಲ ಸಮುದಾಯ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಅಧಿಕಾರ ಇದ್ದತ್ನಾಗ ಮಾತ್ರ ಆಗಂತ ಕೆಲಸ ಆಗುತ್ತೆ. ಇವತ್ತು ಕೆಲವೊಂದಿಷ್ಟು ಮಂದಿ ಮಾತಾಡ್ತಿರ್ತಾರೆ, ತಮ್ಮ ಮಾತಿನಿಗೆ ತೃಪ್ತಿಗೋಸ್ಕರ, ಜನರಿಗೆ ಎಲ್ಲೇ ಒಂದ್ ಕಡೆ ಮನವೊಲಿಸುವೋಸ್ಕರ ಸಮಾಜದ ಮಧ್ಯೆ ಜಗಳ ಹಚ್ಚುವಂತ ಕೆಲಸ, ಹಿಂದೂ ಮುಸ್ಲಿಂ ಅನ್ನೋ ಜಗಳನ ಹಚ್ಚಿ ಅದ್ರ ಬೆಂಕಿ ಕಾಯಿಸ್ಕೊಂಡವ್ರು ಬಹಳ ಬಂದಿದ್ದಾರೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡುವಂತ ಕೆಲಸವನ್ನ ಸಮಾಜದ ಬಂಧುಗಳು ಮಾಡಬಾರ್ದು ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಬಂಧುಗಳು, ಇವತ್ತು ನೋಡಿ ಕನಿಷ್ಠ 3 ಕಡೆ ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ.